ಎಸ್, ಹಾಗಾದ್ರೆ ಜವಾಬ್ದಾರಿಯುತ ನೌಕರರ ತಂಡದ ಸದಸ್ಯರನ್ನ ಮಾತನಾಡಿಸ್ತಾ ಹೋಗೋಣ, ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ನಿಮ್ಮ ಪರಿಚಯ ನಮ್ಮ ವೀಕ್ಷಕ. ನನ್ನ ಹೆಸರು ಶರಣಪ್ಪ ದ್ಯಾಮಣ್ಣ ಕಲಿವಾಳ್ ಅಂತ. ನಾನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ CWS4 ಅಲ್ಲಿ ಕುಶಲಕರ್ಮಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ಜವಾಬ್ದಾರಿಯುತ ನೌಕರರ ತಂಡದಿಂದ ಸ್ಪರ್ಧೆಯಾಗಿ ನನ್ನ ಕ್ರಮ ಸಂಖ್ಯೆ 55 ಆಗಿರುತ್ತೆ. ನನ್ನ ಗುರುತು ಡ್ರಿಲ್ಲಿಂಗ್ ಮಿಷನ್ ಆಗಿರುತ್ತೆ. ದಯವಿಟ್ಟು ನನಗೆ ಎಲ್ಲ ನೌಕರ ಬಂದವರು ಮತವನ್ನು ಹಾಕಿ ನನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೊಬ್ರು ತಂಡದ ಅಭ್ಯರ್ಥಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಪರಿಚಯ ನಮ್ಮ ವೀಕ್ಷಕರಿಗೆ. ಸರ್, ನಾನು ಸಿದ್ದರಾಜು ಅಂತೇಳಿ ಕುಶಲಕರ್ಮಿಯಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಕೇಂದ್ರೀಯ ಕಾರ್ಯಾಗಾರ 3ರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಾನಿವಾಗ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಳಕೆದಾರರ ಸಹಕಾರ ಸಂಘದ ಚುನಾವಣೆಯಲ್ಲಿ ಜವಾಬ್ದಾರಿಯುತ ನೌಕರರ ತಂಡದ ಒಬ್ಬ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ನನ್ನ ಗುರುತು ಕಬ್ಬಿನ ರೈತ, ಕ್ರಮ ಸಂಖ್ಯೆ 44. ಎಸ್, ನಾನು ಮತ್ತೊಬ್ಬ ಅಭ್ಯರ್ಥಿ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್ ಮೊದಲಿಗೆ ನಮಸ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಹರ್ ಅಂತೇಳಿ, ಚಾಲಕ ಘಟಕ 31. ನಾನು ಜವಾಬ್ದಾರಿಯುತ ತಂಡದ ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುತ್ತೇನೆ. ನನ್ನ ಕ್ರಮ ಸಂಖ್ಯೆ 23, ಚಿಹ್ನೆ ಬಂದು ಏಣಿಯಾಗಿರುತ್ತದೆ. ನಮ್ಮ 9 ಜನರ ತಂಡಕ್ಕೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಎಸ್, ಇನ್ನು ಜವಾಬ್ದಾರಿಯುತ ತಂಡದ ಮತ್ತೊಬ್ರು ಅಭ್ಯರ್ಥಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಧನರಾಜ್ ಡಿಗ್ಗಿ ಅಂತೆ. ನಾನು ಘಟಕ 7ರಲ್ಲಿ ಚಾಲಕ ನಿರ್ವಾಹಕನಾಗಿ ಕೆಲಸ ಮಾಡ್ತಾ ಇರೋದು. ನಾನು ಜವಾಬ್ದಾರಿಯುತ ನೌಕರರ ತಂಡದ ವತಿಯಿಂದ ಸಾಮಾನ್ಯ ಅಭ್ಯರ್ಥಿ ಸ್ಪರ್ಧೆಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ನನ್ನ ಕ್ರಮ ಸಂಖ್ಯೆ 13. ನನ್ನ ಚಿಹ್ನೆ ಅಂಚೆ ಪೆಟ್ಟಿಗೆ. ನಮ್ಮ ತಂಡಕ್ಕೆ ಎಲ್ಲರೂ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಮಾದೇಸ್ವಾಮಿ DM, ಚಾಲಕ ನಿರ್ವಾಹಕರಾಗಿ ಕೆಲಸ ಮಾಡುತ್ತಿದ್ದೇನೆ. ನನಗೆ 19ನೇ ಮತವನ್ನು ನಿಮ್ಮ ಮೂಲಕ ಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಕ್ರಮ ಸಂಖ್ಯೆ 26, ಸ್ಕೂಟರ್ ಚಿಹ್ನೆಗೆ ಮತ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಇನ್ನೊಬ್ರು ಅಭ್ಯರ್ಥಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಿಮ್ಮ ಹೆಸರು, ನಿಮ್ಮ ಸಿಂಬಲ್ಲು ವೀಕ್ಷಕರಿಗೆ ದಯವಿಟ್ಟು. ನಮಸ್ಕಾರ. ನನ್ನ ಹೆಸರು ಮಲ್ಲೇಶ S, ಘಟಕ 21. ನನ್ನ ಕ್ರಮ ಸಂಖ್ಯೆ 25, ಜೋಡಿ ತೆಂಗಿನ ಮರ. ನಾನು ಚಾಲಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ತಂಡ ಜವಾಬ್ದಾರಿಯುತ ನೌಕರರ ತಂಡ. ನಮ್ಮ ಜವಾಬ್ದಾರಿಯುತ ನೌಕರರ ತಂಡ ಅಂದರೆ ಇವತ್ತು 9 ಜನ ಇದ್ದೀವಿ. ನಮ್ಮ ನೌಕರರ ತಂಡಕ್ಕೆ ಎಲ್ಲರ ಅತಿ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲರಾಗಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಯಾಕೆ ಜವಾಬ್ದಾರಿಯುತ ನೌಕರರ ತಂಡಕ್ಕೆ ನಿಮ್ಮ ಮತ ಹಾಕಬೇಕು ಅಂತಂದರೆ, ಸ್ವಾಭಿಮಾನದಿಂದ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅಂದರೆ ನೀವು ಕೊಟ್ಟಂಥ ಜವಾಬ್ದಾರಿನ ಅತಿ ಅಮೂಲ್ಯವಾಗಿ ನಾವು ಸ್ವೀಕರಿಸಿ ನಿಮ್ಮ ಜವಾಬ್ದಾರಿನ ನಾವು ನಿಭಾಯಿಸ್ತೀವಿ ಅನ್ನೋ ಒಂದು ಗಟ್ಟಿ ಧ್ವನಿಯಿಂದ ನಾವು ನಿಮಗೆ ಕೇಳ್ಕೊತಾ ಇರೋದು. ದಯವಿಟ್ಟು ನಮ್ಮ 9 ಜನರ ಸದಸ್ಯರನ್ನ ಜಯಶೀಲರಾಗಿ ಮಾಡಿದ್ರೆ ನಿಮ್ಮ ಈಗ ನಾವು ಏನು ಬೇಡಿಕೆಗಳು ಕೊಟ್ಟಿದ್ದೀವಿ ಆ ಬೇಡಿಕೆಗಳನ್ನ ನೆರವೇರಿಸೋಕ್ಕೆ ನಮ್ಮ ಕೈಲಿ ಆಗುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ನಿರೂಪಿಸಿ ತೋರಿಸ್ಕೊಡೋಕ್ಕೆ ಇದೊಂದು ಅವಕಾಶ ನೀವು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಇನ್ನೊಬ್ರು ನಮ್ಮೊಟ್ಟಿಗೆ ಅಭ್ಯರ್ಥಿ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ದಯವಿಟ್ಟು ನಿಮ್ಮ ಪರಿಚಯ. ನಮಸ್ಕಾರ ಬಂಧುಗಳೇ. ನನ್ನ ಹೆಸರು ದೊಡ್ಡಪ್ಪ, ಡಿಪೋ 36ರಲ್ಲಿ ಕೆಲಸ ಮಾಡ್ತಿರ್ತೇನೆ. ನನ್ನ ಕ್ರಮ ಸಂಖ್ಯೆ 12, ಚಿಹ್ನೆದ ಗುರುತು ಫ್ಯಾನ್ ಆಗಿರ್ತದೆ. ನೀವೆಲ್ಲರೂ ಬಂದು ನನಗೆ ವೋಟ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಸ್, ನಮ್ಮೊಟ್ಟಿಗೆ ಇನ್ನೊಬ್ರು ಅಭ್ಯರ್ಥಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ಮೊದಲಿಗೆ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ವಿಳಾಸ, ನಿಮ್ಮ ಹೆಸರು ದಯವಿಟ್ಟು ನಮ್ಮ ವೀಕ್ಷಕ. ಸರ್, ನಾನು ಡಿಪೋ 11ಗೆ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಚಿಹ್ನೆ ಬಂದು 62, ಚಂದ್ರ. ದಯಮಾಡಿ ಅಮೂಲ್ಯವಾದ ಮತವನ್ನು ನಮ್ಮ ತಂಡಕ್ಕೆ ನೀಡಿ. ಎಸ್, ನೋಡಿದ್ರಲ್ಲ, ಜವಾಬ್ದಾರಿಯುತ ನೌಕರ ತಂಡದ ಅಭ್ಯರ್ಥಿಗಳನ್ನ ನೋಡಿದ್ರಿ, ಅವರ ಯೋಚನೆಗಳನ್ನ ಕೇಳಿದ್ರಿ, ಇಷ್ಟವರೆಗೂ ಮಾತನಾಡಿದ್ವಿ. ಇನ್ನು ಇದೇ ತಿಂಗಳು 19ನೇ ತಾರೀಕು ಚುನಾವಣೆ ಇರೋದ್ರಿಂದ ಎಲ್ಲರೂ ತಪ್ಪದೆ ಹೋಗಿ ಮತದಾನವನ್ನ ಮಾಡಿ. ಎಸ್, ತಂಡಕ್ಕೂ ಒಳ್ಳೇದಾಗ್ಲಿ, ಮಂಜುನಾಥ್ ನಿಮ್ಗೂ ಒಳ್ಳೇದಾಗ್ಲಿ. ಎಸ್, ಧನ್ಯವಾದಗಳು. ಎಸ್, ಇದಿಷ್ಟು ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಯಾಗಿ ನೋಡ್ತಾ ಇರಿ ನಿಗಮ ಟಿವಿ. ಮತ್ತೆ ಸಿಗೋಣ.